ಈಗ SIT ಮುಖ್ಯಸ್ಥರು ತಮ್ಮನ್ನ ಭೇಟಿಯಾಗಿದ್ರು. ನಿನ್ನೆ ಧರ್ಮಸ್ಥಳದ ಪ್ರಕರಣದಲ್ಲಿ ಒಂದಷ್ಟು ಮೂಳೆಗಳೆಲ್ಲ ಪತ್ತೆಯಾಗಿದೆ. ಆ ಥರದ್ದೇನಾದರೂ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ನಾವೇನು ಮಾತಾಡಲಿಲ್ಲ. ಏನು ಮಾಧ್ಯಮದಲ್ಲಿ ಬಂದಿದೆ ಅಷ್ಟು ಬಿಟ್ಟರೆ ನಮಗೆ ಬೇರೆ ಏನು ಗೊತ್ತೂ ಇಲ್ಲ. ಆದರೆ ಅವ್ರು ಬಂದಿದ್ದ ಉದ್ದೇಶ ಅವರದ್ದು ಕೇಂದ್ರದಲ್ಲಿ ಎಂಪ್ಯಾನಲ್ಮೆಂಟ್ ಆಗಿದೆ. ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳನ್ನು ಮಾಡಿದ್ವಿ. ಯಾಕೆಂದರೆ ಅವರು ಈಗ ನಮ್ಮಲ್ಲಿ ಸೀನಿಯರ್ ಮೋಸ್ಟ್ ಆಗ್ತಾರೆ. ಆ ವಿಚಾರದಲ್ಲಿ ಒಂದಿಷ್ಟು ಚರ್ಚೆ ಮಾಡೋದಕ್ಕೆ ಬಂದಿದ್ದರು. ಇದೆಲ್ಲ ಅವರು ಆ ಮಾಹಿತಿಗಳನ್ನು ಒಟ್ಟಿಗೆ ವರದಿಯಲ್ಲಿ ಕೊಡ್ತಾರೆ. ಯಾಕೆಂದರೆ ಈಗ ಏನೆಲ್ಲ ನಡೀತಾ ಇದೆ ಅದನ್ನು ಬಿಟ್ಸ್ ಆ್ಯಂಡ್ ಪೀಸಸ್ ಹೇಳಿದ್ರೆ ಅದಕ್ಕೆ ಯಾವುದು ಅರ್ಥನೂ ಬರೋದಿಲ್ಲ. ಅದಕ್ಕೆ ನಾವು ಕೇಳೋದಿಲ್ಲ, ಅವರು ಹೇಳಲ್ಲ. ಕೇಂದ್ರಕ್ಕೆ ಹೋಗ್ತಾರಾ ಸರ್ ಅವರು? ಗೊತ್ತಿಲ್ಲ, ಅವರು ಅದ್ರ ಬಗ್ಗೆನೇ ಚರ್ಚೆ ಮಾಡಿದ್ದಾರೆ ನನ್ನ ಹತ್ರ. ಅದು ಮುಖ್ಯಮಂತ್ರಿಗಳು, ಆಮೇಲೆ ನಮ್ಮ ಚೀಫ್ ಸೆಕ್ರೆಟರಿ ಅವರು, ಅಲ್ಲಿ ಏನು UPSCನಲ್ಲಿ ಏನೆಲ್ಲ ಆಗ್ತಿದೆ ಆ ಆಧಾರದ ಮೇಲೆ ತೀರ್ಮಾನಗಳಾಗ್ತವೆ. ಇಲ್ಲಿವರೆಗೂ ಏನೋ ಅಂಥ ಘಟನೆಗಳು ಯಾವುದೂ ವರದಿ ಆಗಿಲ್ಲ. ಯಾವುದೋ ವರದಿ ಆದರೆ ನಿಮಗೆ ಫಸ್ಟ್ ಗೊತ್ತಾಗೋದು. ಸಣ್ಣ ಪುಟ್ಟದ್ದೇನು ಅಂಥ ಘಟನೆಗಳು, ದೊಡ್ಡ ಪ್ರಮಾಣದ ಘಟನೆಗಳೇ ಯಾವುದೂ ಇನ್ನೂ ವರದಿ ಆಗಿಲ್ಲ. ಅಂಥದ್ದೇನಾದರೂ ಆದರೆ ನಾವೆಲ್ಲ ಸೂಕ್ತವಾದ ಬಂದೋಬಸ್ತ್ ಮಾಡಿದ್ದಾರೆ ಪೊಲೀಸ್ನವರು. ಆದರೂ ಕೂಡ ಯಾರು ಯಾವ ಟೈಮ್ನಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಾಗೋದಿಲ್ವಲ್ಲ. ಸಾರ್ವಜನಿಕರಿಗೆ ಒಂದಿಷ್ಟು ತೊಂದರೆ ಸಂಪೂರ್ಣವಾಗಿ ನಿಲ್ಲಿಸಿದರೆ ಇನ್ನೂ ತೊಂದರೆ ಆಗಿರೋದು. ಅವರು ಒಂದು ಸಂಘ ಅಥವಾ ಒಂದು ಗುಂಪು ಅವರು ನಡೆಸಬೇಕು ಬಸ್ಗಳನ್ನ ಅಂತ ಹೇಳಿ ನಡೆಸ್ತಿದ್ದಾರೆ. ಸರ್ಕಾರಕ್ಕೆ ಅವರು ಬೇಡಿಕೆ ಇಟ್ಟಿರುವಂಥದ್ದು ಮುಖ್ಯವಾಗಿ ಹಿಂಬಾಕಿ ವಿಚಾರಕ್ಕೆ. ಸರ್ಕಾರದಲ್ಲಿ ಹಣದ ಕೊರತೆ ಇದೆಯಾ ಸರ್ ಅವ್ರಿಗೆ? ಯಾಕೆ ಇಲ್ಲ, ಅದು ಅವ್ರು ಏನು ಬೇಡಿಕೆ ಇಟ್ಟಿದ್ದಾರೆ ಅದೆಲ್ಲ ನನಗೇನು ಗೊತ್ತಿಲ್ಲ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರು ಚರ್ಚೆ ಮಾಡಿದ್ದಾರೆ. ನಮಗೇನು ಅದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿಗಳು ನಮಗೆ ಶೇರ್ ಆಗಿಲ್ಲ ಇನ್ನೂ ಕೂಡ. ಸರ್, 10ನೇ ತಾರೀಕು ಮೋದಿಯವರು ಬರ್ತಾ ಇದ್ದಾರೆ ಮೆಟ್ರೋ ಉದ್ಘಾಟನೆಗೆ. ಅಫಿಷಿಯಲ್ ಆಗಿ ಆ ಕಡೆಯಿಂದ ಏನಾದರೂ ಇನ್ವೈಟ್ ಮಾಡಿದಾರಾ ಸರ್? ಹೇಗೆ CM ಅವ್ರನ್ನ ಅಥವಾ? ಅಲ್ಲ, CM ಅವರು ಇರ್ತಾರಲ್ಲ. ಇದು ಕೇಂದ್ರ ಮತ್ತು ರಾಜ್ಯ ಎರಡೂ ಸೇರಿ ಮಾಡುವಂಥ ಯೋಜನೆಗಳು. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಇರ್ತಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರೆಲ್ಲರೂ ಇರ್ತಾರೆ. ಸಿಗಂದೂರು ಮೇಲ್ಸೇತುವೆ ವಿಚಾರ ಪ್ರೋಟೋಕಾಲ್ ಫಾಲೋ ಆಗಿರಲಿಲ್ಲ, ಇದರಲ್ಲಾದರೂ ಪ್ರೋಟೋಕಾಲ್ ಫಾಲೋ ಆಗ್ತಾ ಇದೆಯಾ ಸರ್? ಎಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಮಗೆ ತಿಳಿಸಿರೋದ ಪ್ರಕಾರ ಮಾಡ್ತಾರೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವ್ರನ್ನೆಲ್ಲನೂ ಆಹ್ವಾನ ಮಾಡ್ತಾರೆ ಅಂತೇಳಿ. ರಾಹುಲ್ ಗಾಂಧಿ ಅವ್ರ ಪ್ರೊಟೆಸ್ಟ್ ಮುಂದಕ್ಕೆ ಹೋಯ್ತು 8ನೇ ತಾರೀಕು. ಸುಬು ಸೊರೇನ್ ತಿಳ್ಕೊಂಡಿದ್ದಾರೆ. ಅಲ್ಲ, ಅದು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಸುಬು ಸೊರೇನ್ ಅವರು ತೀರ್ಕೊಂಡ ಮೇಲೆ ಅದನ್ನು ಮಾಡೋದು ಚೆನ್ನಾಗಿರೋದಿಲ್ಲ ಅಂತ. ಯಾಕೆಂದರೆ ಅವರು ನಮ್ಮ ಒನ್ ಆಫ್ ದಿ ಅಲೈಸ್. ಹಾಗಾಗಿ ನಾವು ಮಾಡೋದು ಚೆನ್ನಾಗಿರೋದಿಲ್ಲ ಅಂಥೇಳಿ ಅವರು ಮುಂದಕ್ಕೆ ಹಾಕಿದ್ದಾರೆ. 8ನೇ ತಾರೀಕು ಮಾಡ್ತೇವೆ. ಇಲ್ಲಪ್ಪ, ನಮಗೇನು ಗೊತ್ತಾಗಿಲ್ಲ. ನಿನ್ನೆ ಅದನ್ನು ಹಿಡ್ಕೊಂಡಿದ್ದೆ, ನಾನು ಕೂಡ ಹಿಡ್ಕೊಂಡಿದ್ದೆ. ಐ ಹ್ಯಾಡ್ ದಿ ಆಪರ್ಚುನಿಟಿ ಟು ಹೋಲ್ಡ್ ಇಟ್ ಫಾರ್ ಎ ವೈಲ್. ಒಳಗಡೆ ಏನು ಗೊತ್ತಾಗಲಿಲ್ಲ. ಈಗ ವರದಿ ಕೊಟ್ಟು 20 ದಿವಸಕ್ಕೆ ಜಾರಿ ಮಾಡ್ತೀವಿ ಅಂತ ಮಾದೇವಪ್ಪನವ್ರು ಹೇಳಿದ್ದಾರೆ. ಹೀಗಾಗಿ ಅದ್ರ ಪ್ರೋಸೆಸ್ಸು ಪ್ರಯತ್ನಗಳು ಹೆಂಗೆ? ಈಗ ನಾಳೆ 7ನೇ ತಾರೀಕು ಕ್ಯಾಬಿನೆಟ್ಟಿಗೆ ಬರುತ್ತೆ ಸಬ್ಜೆಕ್ಟು. ಅಲ್ಲಿ ಏನು ನಡೆಯುತ್ತೆ, ಏನಾಗುತ್ತೆ, ಏನು ಚರ್ಚೆ ಆಗುತ್ತೆ, ಅದ್ರ ಮೇಲೆ ತೀರ್ಮಾನಗಳು ಅವಲಂಬಿಸಿರುತ್ತೆ. ಸರ್, ಈಗ ಧರ್ಮಸ್ಥಳ ವಿಚಾರದಲ್ಲಿ ಪಾಯಿಂಟನ್ನು ಫಿಕ್ಸ್ ಮಾಡೋದ್ರ ಬಗ್ಗೆ ಏನಾದರೂ ಮಾತುಕತೆ ಸರ್ಕಾರ ಹಸ್ತಕ್ಷೇಪ ಮಾಡಲ್ಲ? ಇಲ್ಲಪ್ಪ, ನಾವು ಯಾಕೆ ಈಗ ಆ ವ್ಯಕ್ತಿ ಯಾರಿದ್ದಾನೆ ಅವನು ಯಾವ ಜಾಗ ತೋರಿಸ್ತಾನೆ ಆ ಜಾಗನ ಹಗೀತಾರೆ. ಅಲ್ಲಿ ಏನು ಸಿಕ್ಕಿದ್ರೆ ಅದನ್ನು ತೊಗೊಂಡು ಬರ್ತಾರೆ. ಅಲ್ಲ, ಒಂದು ಲೆವೆಲ್ವರೆಗೂ ನೋಡ್ತಾರೆ ಅವರು. ಅಲ್ಲಿ ಅವರ ವಿವೇಚನೆಗೆ ಬಿಟ್ಟಿದ್ದೀವಿ ನಾವು. ಯಾರು SIT ಟೀಮ್ ಇದೆಯಲ್ಲ, ಆ SIT ಟೀಮಿನ ವಿವೇಚನೆಗೆ ಬಿಟ್ಟಿದ್ದೇವೆ. ಆ ತೀರ್ಮಾನ ಅವ್ರು ಮಾಡ್ಕೊಳ್ಬೇಕು. ಸರ್, ಯಾಕಂದರೆ 13 ಪಾಯಿಂಟ್ಗಳನ್ನ ಗುರುತಿಸಿದ್ರು, ಆದರೆ 13 ಪಾಯಿಂಟ್ಗಳಲ್ಲಿ ಅಂಥದ್ದು ಸಿಗಲಿಲ್ಲ. ನಿನ್ನೆ ಬೇರೆ ಸ್ಪಾಟ್ಗೆ ಹೋಗಿದ್ರು, ಅಲ್ಲಿ ಸಿಕ್ಕಿದೆ ಅನ್ನೋಂಥದ್ದು ಆ ಕಾರಣಕ್ಕೋಸ್ಕರ ಇದ್ಬೇಕು. ಅಲ್ಲಲ್ಲ, ನಾವು ಸರ್ಕಾರ ಇಲ್ಲಿಂದ ಅದ್ರ ಬಗ್ಗೆ ಯಾವುದೇ ಸೂಚನೆಗಳನ್ನು ಕೊಡಲ್ಲ. ಅಲ್ಲಿ ಸ್ಪಾಟಲ್ಲಿ SIT ಅವರು ಏನು ನಿರ್ಧಾರ ಮಾಡಬೇಕು, ಅವರು ಆ ವ್ಯಕ್ತಿ ಎಲ್ಲಿ ತೋರಿಸ್ತಾನೆ ಅಲ್ಲಿ ನೋಡ್ತಾರೆ.
ಇಲ್ಲಪ್ಪ ಅವರು ತೋರಿಸೋದೆಲ್ಲ ಪ್ರಶ್ನೆ ಬರುತ್ತೆ ಅನ್ನೋದಾದರೆ ಅವರು ತೀರ್ಮಾನ ತಗೊಳ್ತಾರೆ. ಥ್ಯಾಂಕ್ ಯು. ಆರಕ್ಷಕರು ಒಂದು ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಮೇಲೆ, ಕನ್ನಂಬಾಡಿ KRSಗೆ ಟಿಪ್ಪು ಸುಲ್ತಾನ್ ಹೆಸರಿಡುವಂತ ಹುನ್ನಾರ ಮಾಡ್ತಾ ಇದೆ ಕಾಂಗ್ರೆಸ್ ಅಂತ ಹೇಳಿ.